ಹಂಗಾಗಿ ಏನು ಮೊಸರು ಬಜ್ಜಿ ಏನು ಮಾಡೋಕ್ಕೆ ಹೋಗಲಿಲ್ಲ. ಊರಿಂದ ತೊಂಡೆಕಾಯಿ ಕೊಟ್ಟು ಕಳಿಸಿದ್ದಾರೆ. ಮೊನ್ನೆ ಎಷ್ಟು ಪುಡಿ ಆದರೆ ಸಾಕು, ಏನು ಜಾಸ್ತಿ ಬೇಕು. ಪಿಕ್ಚರ್ ರೈಡಿಂಗ್. ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇವತ್ತು ಮಾರ್ನಿಂಗ್ 7 o'clock ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತಿನ ಡೇ ಹೇಗಿರುತ್ತೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಮಿಸ್ ಮಾಡ್ದೇನೆ ವಾಚ್ ಮಾಡಿ. ಬನ್ನಿ ಲಾಗ್ನ ಸ್ಟಾರ್ಟ್ ಮಾಡೋಣ. ಇನ್ನು ಅದನ್ನೇನು ಕೂಡ ಮಲಗಿದ್ದಾಳೆ. ಫಸ್ಟ್ ಅವಳಿಗೆ ಟಿಫನಿಗೆ ರೆಡಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇವತ್ತು ಟಿಫನ್ ಬಂದು ಉಪ್ಪಿಟ್ಟು ಮಾಡ್ಕೊಡೋಣ ಅಂತ. ಅವಳಿಗೆ ಉಪ್ಪಿಟ್ಟು ತಿನ್ನೋಕೆ ಸ್ವಲ್ಪ ಕಷ್ಟಪಡ್ತಾಳೆ. ಹಾಗಾಗಿ ಡೈಲಿ ಒಂದೇ ಥರ ಟಿಫನ್ ಮಾಡಿಕೊಟ್ರೆ ಅವಳಿಗೂ ಕೂಡ ಬೋರ್ ಆಗಿಬಿಡುತ್ತೆ. ಹಾಗಾಗಿ ಇನ್ನು ಖಾರ ಎಲ್ಲ ಜಾಸ್ತಿ ಇರೋಂಗಿಲ್ಲ. ಹಾಗಾಗಿ ಅವಳಿಗೆ ಸಪ್ರೇಟ್ ಟಿಫನ್ ಮಾಡಿಕೊಟ್ಬಿಟ್ರೆ ಇನ್ನು ನಮಗೆ ಬೇರೆ ಮಾಡ್ಕೋಬೋದು. ಒಂದೊಂದು ಟೈಮ್ ಹೆಂಗಾಗುತ್ತೆ ಅಂದರೆ ಪಲಾವು ಇಂಥವೆಲ್ಲ ಮಾಡಿದ್ರೆ 3 ಜನಕ್ಕೆ ಒಂದೇ ಥರ ಟಿಫನ್ ಆಗುತ್ತೆ. ಮಾರ್ನಿಂಗ್ ಟೈಮ್ ಬೇಗನೆ ಟಿಫನು ಕೂಡ ರೆಡಿಯಾಗಿ ಹೋಗುತ್ತೆ. ಅವಳಿಗೆ ಕಳಿಸ್ಬಿಟ್ಟು ಆಮೇಲೆ ನಮಗೆ ಟಿಫನ್ ತಿನ್ಕೊಳ್ಳಿಕ್ಕೆ ಸರಿ ಆಗುತ್ತೆ. ದೋಸೆ ಇಂಥವೆಲ್ಲ ಆದರೆ ಒಂದೊಂದು ದಿನ ಏನು ಮಾಡ್ತಾರೆ, ಅವಳಿಗೆ ಇಷ್ಟ ಇಲ್ಲದೆ ತಿಂದಿನ ಅವಳಿಗೆ ಬೇರೆ ಸಪ್ರೇಟ್ ಮಾಡಿಕೊಟ್ಬಿಟ್ಟು ನಮಗೆ ಬೇರೆ ಮಾಡ್ಕೋತೀನಿ. ಇವತ್ತು ಉಪ್ಪಿಟ್ಟು ಮಾಡ್ಕೊಡೋಣ ಅಂತ ಫಸ್ಟು ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಬಿಟ್ಟು ಸ್ವಲ್ಪ ಸಾಸಿವೆ, ಒಂದೇ ಒಂದು ಮೆಣಸಿನ್ಕಾಯಿ ಹಾಕ್ತೀನಿ. ಜಾಸ್ತಿ ಖಾರ ಇಷ್ಟ ಆಗಲ್ಲ ಅವಳಿಗೆ. ಹಾಗಾಗಿ ಕರಿಬೇವಿನ ಸೊಪ್ಪು, ಕಡಲೆಬೇಳೆ ತುಂಬ ಇಷ್ಟಪಡ್ತಾಳೆ. ಹಾಗಾಗಿ ಕಡಲೆಬೇಳೆ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ. ಅದಕ್ಕೊಂದು ಸಣ್ಣದು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ನೀರು ಕಾಯ್ಲಿಕ್ಕೆ ಇಟ್ಕೊತೀನಿ ಒಂದು ಸೈಡಲ್ಲಿ. ನೀರು ಕಾಯ್ಲಿಕ್ಕೆ ಇಟ್ಕೊಂಡ್ರೆ ಒಂದು ಕಡೆ ನೀರು ಕೂಡ ಬೇಗ ಬಿಸಿಯಾಗಿರುತ್ತಲ್ಲ, ಬೇಗ ಕೂಡ ಟಿಫನ್ನು ರೆಡಿ ಆಗಿಬಿಡುತ್ತೆ. ಅದು ಕಾಯ್ದಿದ ತಕ್ಷಣ ಈ ಕಡೆ ಫ್ರೈ ಆಗಿರುತ್ತಲ್ಲ ಈರುಳ್ಳಿ ಎಲ್ಲ, ಅದಕ್ಕೆ ನೀರು ಹಾಕ್ಕೊಂಡ್ರೆ ಬೇಗ ಉಪ್ಪಿಟ್ಟು ಆಗೋಗ್ಬಿಡುತ್ತೆ. ಇನ್ನು ನಿಮ್ಮ ಮನೇಲಿ ಕೂಡ ಮಕ್ಕಳು ಇದೇ ಥರ ಮಾಡ್ತಾರಾ? ಎಲ್ಲ ಥರದ್ದು ತಿಂಡಿಗಳು ತಿಂತಾರಾ? ಇಲ್ಲ ಅವರಿಗೆ ಸಪ್ರೇಟ್ ಮಾಡ್ಕೊಡ್ಬೇಕಾ? ಕಮೆಂಟಲ್ಲಿ ತಿಳಿಸಿ ಹೇಳಿ. ಬರ್ತೀನಲ್ಲ ಡೈಲಿ ಇನ್ನೇನು ತಿಂಡಿ ಮಾಡ್ಕೊಡೋದು. ಹಾಗಾಗಿ ಸ್ವಲ್ಪ ಅದನ್ನು ತಿಂಡಿ ಅಂತ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಸಣ್ಣ ರವೆ ಉಪ್ಪಿಟ್ಟು, ಬನ್ಸಿರವೆ ಉಪ್ಪಿಟ್ಟು ಕೂಡ ಮಾಡ್ತೀನಿ. ಅದು ಕೂಡ ಚೆನ್ನಾಗಿರುತ್ತೆ. ನಂಗೆ ಸಣ್ಣ ರವೆಯಲ್ಲಿ ಉಪ್ಪಿಟ್ಟಿಗಿಂತ ಬನ್ಸಿರವೆಯಲ್ಲಿ ಉಪ್ಪಿಟ್ಟು ಅಂದರೆ ಸ್ವಲ್ಪ ತಿಂತೀನಿ. ಇಲ್ಲಾಂದರೆ ತಿನ್ನೋಕ್ಕೆ ಆಗಲ್ಲ, ಅಷ್ಟೊಂದು ಇಷ್ಟ ಆಗಿಲ್ಲ ನನಗೆ. ಆ ಕಡೆ ನೀರು ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಆ ನೀರು ಕಾಯ್ದಿದ ತಕ್ಷಣ ಇದಕ್ಕೆ ಹಾಕಿದ್ರೆ ಬೇಗ ತಿಂಡಿ ರೆಡಿ ಆಗೋಗುತ್ತೆ. ಇನ್ನು ಅದಾದಮೇಲೆ ತಿಂಡಿ ರೆಡಿ ಆದ ತಕ್ಷಣ ಜನ್ನಿನೂ ಕೂಡ ಎಬ್ಬಿಸ್ಬಿಟ್ಟು ನೀರು ಬಿಟ್ಟಿರ್ತೀನಿ ಆಲ್ರೆಡಿ. ನೆನೆ ಕಳಿಸಿದ್ರೆ ಆಮೇಲೆ ನಮ್ಮ ಕೆಲಸನ ನಿಧಾನಕ್ಕೆ ಆರಾಮಾಗಿ ಮಾಡ್ಕೋಬೋದು. ಫಸ್ಟ್ ಅವ್ರು ಸ್ಕೂಲಿಗೆ ಕಳಿಸೋವರೆಗೂ ಸ್ವಲ್ಪ ನಮಗೆ ಟೆನ್ಷನ್ ಇರುತ್ತೆ. ಮಕ್ಕಳು ಸ್ಕೂಲಿಗೆ ಕಳಿಸ್ಬೇಕು, ನಮ್ಮ ಬಗ್ಗೆ ನಾವು ಕೇರ್ ಮಾಡ್ಕೊಳ್ಳೋಣ, ನಮ್ಮ ಮಕ್ಕಳ ಬಗ್ಗೆ ಕೇರ್ ಇರುತ್ತೆ ಅವಾಗ. ಅವಳಿಗೋಸ್ಕರ ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಜಾಸ್ತಿ ಈರುಳ್ಳಿ ಎಲ್ಲ ಹಾಕಿದ್ರು ಕೂಡ ಇಷ್ಟಪಡಲ್ಲ. ಹಾಗಾಗಿ ಸಿಂಪಲಾಗಿ ಮಾಡಿಕೊಡ್ತಾಯಿದ್ದೀನಿ ಅವಳಿಗೆ. ಉಪ್ಪಿಟ್ಟು ಅಷ್ಟೊಂದೇ ಇಷ್ಟಪಡಲ್ಲ ಅವಳು, ಆದರೂ ಫೋರ್ಸ್ ಮಾಡಿ ತಿನ್ನಿಸೋದಷ್ಟೇ. ಇನ್ನು ಧನ್ವಿನ ಕೂಡ ಎಬ್ಬಿಸ್ಬಿಟ್ಟು ಫ್ರೆಶ್ ಅಪ್ ಮಾಡಿ ಯೂನಿಫಾರ್ಮ್ ಹಾಕ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ ಅವಳನ್ನು. ಇನ್ನು 7:30ಗೆ ಎಬ್ಬಿಸ್ತೀನಿ. ಸಾಕಾಗುತ್ತೆ ಟೈಮಿಂಗ್ಸು. ಅರ್ಧ ಗಂಟೆಲಿ ಸಾಕಾಗಲ್ಲ, ಒಂದೊಂದು ಟೈಮಲ್ಲಿ ಲೇಟ್ ಮಾಡ್ತಾಳೆ ಎಷ್ಟು ಬೇಗ ಎಬ್ಬಿಸಿದ್ರು. ಹಾಗಾಗಿ ಇನ್ನು ಮುಂದಕ್ಕೆ 7:15ಗೆಲ್ಲ ಎಬ್ಬಿಸಿದ್ರೆ ಅವಳು ಎದ್ಬಿಟ್ಟು ರೆಡಿಯಾಗಿ ಟಿಫನ್ ತಿಂದು ಹೋಗ್ಲಿಕ್ಕೆ ಸರಿಯಾಗುತ್ತೆ ಅಂತ. ಮನೆಯಿಂದ ಒಂದು 8-5ಗೆಲ್ಲ ಬಿಡಬೇಕು, ಸ್ವಲ್ಪ ದೂರ ಅಲ್ವಾ. ಹಾಗಾಗಿ ಇನ್ನು ಡೈಲಿ ಒಂದೊಂದಾಗಿ ಲೀಸ್ಟ್ ಹೇಳ್ತಾ ಇರ್ತಾಳೆ, ಅದು ಕೊಡಿಸು ಇದು ಕೊಡಿಸು ಅಂತ. ಇವಾಗ ಹೆಲ್ಮೆಟು ಮತ್ತು ಲಂಚ್ ಬ್ಯಾಗ್ ಬೇಕಂತೆ, ಅದಕ್ಕೆ ಹೇಳ್ತಾ ಇದ್ದೆ. ಊರಲ್ಲೆಲ್ಲ ಸಂತೆ ಬ್ಯಾಗ್ ತಗೊಂಡೋಗ್ತಾರಲ್ಲ, ಅದಕ್ಕೆ ಹಾಕ್ಕೊಡ್ತೀನಿ ಅಂತ ರೇಗಿಸ್ತಾ ಇದ್ದೆ ಸುಮ್ಮನೆ ಏನಂತಾಳೆ ಅಂತ. ನಾನು ಹಂಗೆಲ್ಲ ತಗೊಂಡೋಗಲ್ಲ ಅಂತ ಹೇಳ್ತಾ ಇದ್ಲು. ಲಂಚ್ ಬ್ಯಾಗ್ ಇತ್ತು, ಕೊಡಿಸ್ಬೇಕು, ಅದು ಸ್ವಲ್ಪ ಹಳೇದಾಗಿದೆ. ಹಾಗಾಗಿ ನೋಡೋಣ, ಈಗಿರಲಿ ಸದ್ಯಕ್ಕಿರಲಿ, ಆಮೇಲೆ ಕೊಡ್ಸೋಣ ಅಂತಲೇ ಅಂದ್ಕೊಂಡಿದ್ವು. ಇನ್ನು ಅವಳಿಗೆ ಸ್ವಲ್ಪ ಬಿಸಿನೀರು ಕಾಯಿಸ್ಕೊಡೋಣ ಅಂತ. ಡೈಲಿ ಬಿಸಿನೀರು ಕುಡಿಬೇಕು ಮಾರ್ನಿಂಗ್ ಖಾಲಿ ಹೊಟ್ಟೆಗೆ. ಒಂದೊಂದು ದಿನ ಕುಡಿತಾಳೆ, ಒಂದೊಂದು ದಿನ ಇಷ್ಟಪಟ್ಟು ಕುಡಿಯೋದೇ ಇಲ್ಲ. ಇಷ್ಟು ಹಿಂಸೆ ಮಾಡಿದ್ರು ಕಫ ಏನಾರು ಇದ್ದರೆ ಕರಗುತ್ತೆ ಮತ್ತು ಒಳ್ಳೆಯದು ತುಂಬ ಬಿಸಿನೀರು. ಹಾಗಾಗಿ ಇನ್ನು ಕ್ರೀಮೆಲ್ಲ ಹಚ್ಕೊಂಡು ಅವಳೇ ಹಣೆಗೆ ಇಟ್ಕೊಂಡು ಎಲ್ಲ ರೆಡಿ ಆಗ್ತಾಳೆ ಅವಳೇ. ಇನ್ನು ಧನ್ವಿನೇ ರೆಡಿ ಆಗಕ್ಕೆ ಬಿಟ್ಟರೆ ತುಂಬ ಲೇಟ್ ಮಾಡ್ತಾಳೆ. ನಿಧಾನ ಅಂದರೆ ನಿಧಾನ, ಬೇಗ ರೆಡಿ ಆಗುವಂತ ಹೇಳೋದನ್ನು ಕೇಳೋದೇ ಇಲ್ಲ. ಟಿಫನ್ ತಿನ್ನೋದಾದ್ರೂ ನಿಧಾನನೇ, ಸ್ವಲ್ಪ ಮನೇಲಿ ಒಬ್ಬರು ಥರ ಇರಬೇಕು ಅಂತಾರಲ್ಲ. ಹಾಗಾಗಿ ಇನ್ನು ಬಿಸಿನೀರು ಕೂಡ ಕಾಯಿಸ್ಬಿಟ್ಟು ಕೊಡ್ತಾ ಇದ್ದೀನಿ. ಸ್ವಲ್ಪ ಕುಡಿದ್ಬಿಟ್ಟು ಅದರಲ್ಲೂ ಬಿಡ್ತಾಳೆ. ಸ್ವಲ್ಪನೇ ಕೊಟ್ಟಿರ್ತೀನಿ, ಅದನ್ನು ಫುಲ್ ಕುಡಿಯೋಲ್ಲ, ಸ್ವಲ್ಪನೇ ಕುಡಿದ್ಬಿಟ್ಟು ಹಾಗೆ ಬಿಡ್ತಾಳೆ. ಇನ್ನು ಬಿಸಿನೀರೆಲ್ಲ ಕುಡಿದ್ರೆ ಟಿಫನ್ ತಿನ್ನೋಕ್ಕಾಗಲ್ಲ ಜಾಸ್ತಿ ಅಂತಾಳೆ. ಹಾಗಾಗಿ ಸ್ವಲ್ಪನೇ ಕೊಡ್ತೀನಿ.
ಇನ್ನು ಅವಳಿಗೆ ಟಿಫನ್ ತಿನ್ಸೋಣ ಅಂತ ತಿನ್ನಿಸ್ತಾ ಇದ್ದೀನಿ. ಇವತ್ತು ಅವಳಿಗೆ ಇಷ್ಟ ಇಲ್ಲದಿದ್ದು ಟಿಫನ್ ಅಲ್ವಾ, ಹಾಗಾಗಿ ನೀನೇ ತಿನ್ಸು ಅಂತ ತಿನ್ನಿಸ್ಕೊತಾ ಇದ್ದಾಳೆ. ಇನ್ನು ಅವಳಿಗೆ ಏನಾರು ಇಷ್ಟ ಆಗಿದ್ದಾದರೆ ಅವಳೇ ತಿನ್ಕೋತಾಳೆ. ಅಕಸ್ಮಾತ್ ಒಂಚೂರು ಖಾರ ಆಗಿದ್ರೂ ಖಾರ ಅಂತ ತಿನ್ನೋಕ್ಕೆ ಗೋಳಾಡ್ತಿರ್ತಾರೆ. ಇನ್ನು ಆಚೆ ತಿಂಡಿ ಒಂಚೂರು ಏನಾರು ಇಷ್ಟಪಟ್ಟಿದ್ದು ತಿಂತಿದ್ರೆ ಖಾರ ಆದರೂ ಸಹ ಬಿಡಲ್ಲ, ತಿಂತಾ ಇರ್ತಾರೆ. ಅದನ್ನೇ ಹೇಳ್ತಾ ಇರ್ತೀನಿ, ಹೊರಗಡೆ ಫುಡ್ ಆದರೆ ಸ್ವಲ್ಪ ಖಾರ ಇದ್ದರೂ ತಿಂತೀರಾ, ಮನೇಲಿ ಒಂದು ಸ್ವಲ್ಪ ಖಾರ ಮಾಡಿದ್ರು ತಿನ್ನೋಕೆ ಕಷ್ಟ ಅಲ್ವಾ ನಿಮಗೆ ಅಂತ. ಇನ್ನು ಏರ್ ಕೂಡ ಬಾಚಬೇಕು. ಇವಳಿಗೆ ಏರ್ ಬಾಚದೆ ಹೊತ್ತು ತಲೆನೋವು ನನಗೆ. ಬೇಗ ಹೋಗುತ್ತೆ ತಿನ್ಬೇಕು ಅಂತ. ಅಲ್ಲ ಸೊಟ್ಟಾಗಿ ನಿಂತಂದು ಸೊಟ್ಟನೆ ಬರ್ತದೆ. 8:25ಗೆ ಸ್ಕೂಲು, ಹಾಗಾಗಿ ಇವಾಗ ಹೋಗಿ ಅವಳನ್ನು ಬಿಟ್ಬಿಟ್ಟು ಬರ್ತೀನಿ. ಆಮೇಲೆ ನೆಕ್ಸ್ಟ್ ಸಿಗ್ತೀನಿ ನಮಗೆ. ವೈಟ್ ಯೂನಿಫಾರ್ಮ್ ಕೊಟ್ಟಿದ್ದಾರೆ, ಎಲ್ಲಿ ಗಲೀಜಾಗ್ಬಿಡುತ್ತೋ ಅಂತ ಭಯ. ಗಲೀಜಾದರೆ ಅದು ಕಲೆ ಆದರೂ ಕೂಡ ಹೋಗಲ್ಲ, ಹಾಗಾಗಿ ಹೇಳ್ತಿದ್ದೀನಲ್ಲ, ಅದು ಮತ್ತೆ ಹಂಗೆ ಬರುತ್ತೆ. ಇನ್ನು ಇವಾಗಷ್ಟೇ ಹೋಗಿ ಸ್ಕೂಲಿಗೆ ಅವಳನ್ನು ಕೂಡ ಬಿಟ್ಬಿಟ್ಟು ಬಂದು ಇನ್ನು ನಮಗೆ ಟಿಫನ್ ರೆಡಿ ಮಾಡ್ಕೊಳ್ಳೋಣ ಅಂತ, ಇವತ್ತು ಟಿಫನ್ಗೆ ಪೊಂಗಲ್ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡಿರ್ತಾ ಇದ್ದೀನಿ. ಫಸ್ಟ್ ಅಕ್ಕಿ ಮತ್ತು ಬೇಳೆ ಹಾಕ್ಬಿಟ್ಟು ಬೇಯಲಿಕ್ಕೆ ಇಟ್ಟರೆ ಅದ್ರ ಪಾಡಿಗೆ ಅದು ಬೇಯ್ತಾ ಇರುತ್ತೆ. ಆಮೇಲೆ ನಾನು ಎಕ್ಸಸೈಸ್ ಮಾಡ್ಕೊಬೋದಲ್ಲ ಅಂತ ಅದನ್ನು ರೆಡಿ ಮಾಡಿರ್ತಾ ಇದ್ದೀನಿ. ಇನ್ನು ನನ್ನ ಹಸ್ಬೆಂಡ್ ಬಂದಿರಲಿಲ್ಲ ಇವತ್ತು ಸ್ಕೂಲಿಗೆ ಬಿಡೋಕೆ, ಅವರಿನ್ನ ಮಲಗಿದ್ರು. ಹಾಗಾಗಿ ನಾನು ಬರೋಷ್ಟರೊಳಗೆ ಅವರು ಕೂಡ ಎದ್ದಿದ್ರು. ಅವ್ರಿಗಿನ್ನ ಬಿಸಿನೀರು ಮತ್ತು ದ್ರಾಕ್ಷಿ ನೆನೆಸಿಟ್ಟಿರ್ತೀನಲ್ಲ ಅದನ್ನು ಕೊಟ್ಬಿಡೋಣ ಅಂತ ರೆಡಿ ಮಾಡಿರ್ತಾ ಇದ್ದೀನಿ. ಫಸ್ಟ್ ಅವರಿಗೆ ರೆಡಿ ಮಾಡಿಟ್ಬಿಟ್ರೆ ಆಮೇಲೆ ನನ್ನ ಕೆಲಸ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತ. ಇನ್ನು ಟಿ ವಿಲಿ ದೇವ್ರ ಸಾಂಗ್ ಹಾಕೋಬಿಟ್ಟು ಬಿಟ್ಬಿಡ್ತೀನಿ ದೇವ್ರ ಸಾಂಗ್ನ. ಈ ಸಾಂಗ್ ತುಂಬಾ ಇಷ್ಟ ಆಗುತ್ತೆ, ಇದು ಕೃಷ್ಣಂದು. ಇನ್ನು ಪಪ್ಪಾಯ ಹಣ್ಣು ಇತ್ತು ಕೂಡ, ಅದನ್ನು ಕೂಡ ಕಟ್ ಮಾಡಿಟ್ಟಿದ್ದೀನಿ. ಮಾರ್ನಿಂಗ್ ಟೈಮ್ ಪಪ್ಪಾಯ ಹಣ್ಣು ತಿಂದರೆ ತುಂಬ ಒಳ್ಳೆಯದು. ಪೊಂಗಲ್ ಮಾಡಲಿಕ್ಕೆ ಅಂತ ಇಟ್ಟಿದ್ದೀನಿ, ಅಷ್ಟರೊಳಗೆ ಎಕ್ಸಸೈಸ್ನ ಮುಗಿಸ್ಕೊಳ್ಳೋಣ ಅಂತ. ಇನ್ನು ಎಕ್ಸಸೈಸ್ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಒಂದು 1/2 ಅವರ್ ಅಂತ ಎಕ್ಸಸೈಸ್ ಮಾಡ್ತೀನಿ. ಇವಾಗ ರಜೆ ಎಲ್ಲ ಇತ್ತಲ್ಲ, ಹೋಗಿದ್ದು ಊರ ಕಡೆ ಎಲ್ಲ ಹೋದಾಗ ಅಲ್ಲಿ ಮಾಡೋಕ್ಕಾಗಲ್ಲ, ಬಿಟ್ಬಿಟ್ಟಿದ್ದೆ. ಇನ್ನು ಇಲ್ಲಿ ಬಂದು ಸ್ಟಾರ್ಟ್ ಮಾಡಿದ್ದೆ. ಫಸ್ಟು 1-2 ದಿನ ಮೈಕೈ ನೋವಂತೂ ತುಂಬ ಬರುತ್ತೆ, ಬಿಟ್ಟಿರ್ತೀವಲ್ಲ, ಮತ್ತೆ ಸ್ಟಾರ್ಟ್ ಮಾಡಿದಾಗ ಅದು ಮೈಕೈ ನೋವಂತೂ ತುಂಬ ಜಾಸ್ತಿ ಆಗಿಬಿಡುತ್ತೆ. ಇನ್ನು ಮಾಮೂಲಿ ರೋಟೀನ್ ಥರ ಮಾಡ್ತಿದ್ರೆ ಏನು ಅನಿಸಲ್ಲ, ಆರಾಮ್ಸೆ ಎಕ್ಸಸೈಸ್ ಮಾಡ್ತಿದ್ರೆ ನಮ್ಮ ಬಾಡಿನೂ ಕೂಡ ರಿಲೀಫ್ ಅನ್ನಿಸ್ತಿರುತ್ತೆ. ಮೈಕೈ ನೋವು ಏನೂ ಇರಲ್ಲ, ಒಂಥರ ಬಾಡಿ ಏನೋ ಒಂಥರ ಫ್ರೀ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಬಿಡ್ದಂಗೆ ಡೈಲಿ ಎಕ್ಸಸೈಸ್ ಮಾಡ್ತೀನಿ. ಹಾಗಾಗಿ ಅದ್ರ ಜೊತೆ ಇವಾಗ ವೆಯ್ಟ್ ಲಾಸ್ ಡ್ರಿಂಕ್ ಕೂಡ ಮಾಡ್ಕೊಬೇಕು. ಇನ್ನು ಮತ್ತೆ ಊರಿಗೆಲ್ಲ ಹೋಗಿರ್ತೀವಲ್ಲ, ಎಕ್ಸಸೈಸ್ ಬಿಟ್ಟಾಕ್ಬಿಟ್ಟಿರ್ತೀವಿ, ಅದೆಲ್ಲ ಮರ್ತೋಗಿರ್ತೇವೆ ಯಾವ್ಯಾವ ಥರ ಎಕ್ಸಸೈಸ್ ಮಾಡಿರ್ತೀವಿ ಅಂತ. ಇನ್ನು ಮತ್ತೆ ಮೊಬೈಲಲ್ಲಿ ನೋಡ್ಕೊಂಬಿಟ್ಟು ಅದನ್ನೇ ಕಂಟಿನ್ಯೂ ಮಾಡ್ತೀನಿ. ಇನ್ನು ಎಕ್ಸಸೈಸ್ ಎಲ್ಲ ಮುಗಿಸ್ಬಿಟ್ಟು ಪಪ್ಪಾಯ ಹಣ್ಣೆಲ್ಲ ಕಟ್ ಮಾಡಿಟ್ಟಿರ್ತೀನಲ್ಲ, ಫಸ್ಟು ನೀರು ಕುಡಿತೀನಿ. ಸ್ವಲ್ಪ ಟಯರ್ಡ್ ಆದಂಗೆ ಅನ್ನಿಸ್ತಾ ಇರುತ್ತೆ. ಆಮೇಲೆ ಪಪ್ಪಾಯ ಹಣ್ಣೆಲ್ಲ ತಿಂದ್ಬಿಟ್ಟು ರೆಸ್ಟ್ ಮಾಡಿ ಒಂದು ಸ್ವಲ್ಪ ಹೊತ್ತು, ಆಮೇಲೆ ಟಿಫನ್ ಕೆಲ್ಸಕ್ಕೆ ಹೋಗ್ತೀನಿ. ಎಕ್ಸಸೈಸ್ ಮುಗಿಸಿದ ತಕ್ಷಣ ಟಿಫನ್ ಕೆಲ್ಸಕ್ಕೆ ಹೋಗ್ತಿದ್ರೆ ಒಂದು ಸ್ವಲ್ಪ ಕೈಕಾಲೆಲ್ಲ ಪೇಯ್ನ್ ಅನ್ನಿಸ್ತಾ ಇರುತ್ತಲ್ಲ, ಆವಾಗ ರೆಡಿ ಮಾಡೋಕ್ಕಾಗಲ್ಲ ಬೇಗ ಟಿಫನ್ನ. ಇನ್ನು ಟಿಫನ್ಗೂ ಕೂಡ ಏನೇನು ಬೇಕೋ ಅದನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ಪೊಂಗಲ್ ಮಾಡೋಣ ಅಂತ ಅಂದ್ಕೊಂಡಿದ್ದಲ್ಲ, ಈಗ ಅದಕ್ಕೆ ಒಗ್ಗರಣೆಗೆ ಏನೇನು ಬೇಕೋ ಅದನ್ನೆಲ್ಲ ಫಸ್ಟು ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಇನ್ನು ಈ ಕಡೆ ವಾಷಿಂಗ್ ಮಿಷಿನ್ಗೂ ಕೂಡ ಬಟ್ಟೆ ಹಾಕೋಣ ಅಂತ ಹಾಕ್ತಾಯಿದ್ದೀನಿ. ಅದ್ರ ಪಾಡಿಗೆ ಆ ಕೆಲಸನೂ ಕೂಡ ಮುಗ್ದೋಗ್ಬಿಡುತ್ತೆ. ವಾಷಿಂಗ್ ಮಿಷಿನ್ದು ಸ್ವಲ್ಪ ಬೆಡ್ಶೀಟ್ ಕೂಡ ಇತ್ತು ಒಗೆಯೋದು, ಹಾಗಾಗಿ ಬೆಡ್ಶೀಟು ಅದ್ರ ಜೊತೆಗೆ ಸ್ವಲ್ಪ ಬಟ್ಟೆನ ಹಾಕ್ಬಿಟ್ಟು ಇನ್ನು ಆನ್ ಮಾಡಿಬಿಟ್ರೆ ಬಟ್ಟೆನೂ ಕೂಡ ವಾಷಿಂಗ್ ಕೆಲಸ ಮುಗ್ದೋಗ್ಬಿಡುತ್ತೆ. ಆಮೇಲೆ ಒಣಗಾಕೊಬೋದು.
ಇನ್ನು ಈ ಕಡೆ ಅನ್ನ ಮತ್ತು ಬೇಳೆನೂ ಬೇಯಕ್ಕಿಟ್ಟಿದ್ನೆಲ್ಲ ರೆಡಿಯಾಗಿದೆ. ಇನ್ನು ಒಗ್ಗರಣೆ ಮಾಡ್ಕೊಳ್ಳಿಕ್ಕೆ ಒಂದು ಬಾಣಲಿಗೆ ಎಣ್ಣೆ ಮತ್ತು ತುಪ್ಪನ ಹಾಕಿ ಬಿಸಿ ಮಾಡಿಕೊಂಡು, ಅದಾದಮೇಲೆ ಸಾಸಿವೆ, ಜೀರಿಗೆ, ಮೆಣಸು ಮತ್ತು ಶುಂಠಿನ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು, ಮತ್ತು ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ನಲ್ಲ ಅದನ್ನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು. ತುಪ್ಪ ಹಾಕಿದ್ಮೇಲೆ ಆ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ಕೊತೀವಿ, ಅದ್ರ ಘಮನೇ ತುಂಬಾ ಚೆನ್ನಾಗಿ. ಅದ್ರ ಜೊತೆಗೆ ಹಸಿರು ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಮತ್ತು ಗೋಡಂಬಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಆಮೇಲೆ ಅನ್ನ ಮತ್ತು ಬೇಳೆ ಬೇಯಿಸ್ಕೊಂಡು ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಅದಕ್ಕೆ ನೀರನ್ನೆಲ್ಲ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ, ಉಪ್ಪು ಸರಿ ಇದೆಯಾ ಅಂತ ನೋಡಿಕೊಂಡ್ರೆ ಪೊಂಗಲ್ ಕೂಡ ರೆಡಿ ಆಗುತ್ತೆ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಖಾರ ಪೊಂಗಲ್ ರೆಡಿ ಆಗುತ್ತೆ. ಅದ್ರ ಜೊತೆ ಮೊಸರು ಬಜ್ಜಿ ಏನಾದರೂ ಮಾಡ್ಕೊಬೋದು, ಇಲ್ಲ ಚಟ್ನಿನಾರು ಮಾಡ್ಕೊಂಡ್ರೂ ಆಗುತ್ತೆ. ಇವತ್ತು ನಾನು ಮೊಸರು ಬಜ್ಜಿ ಏನು ಮಾಡ್ಕೊಳಕ್ಕೆ ಹೋಗಲಿಲ್ಲ, ಸ್ವಲ್ಪ ಚಟ್ನಿ ಇತ್ತು, ಹಾಗಾಗಿ ಅದನ್ನೇ ಬ್ಯಾಲೆನ್ಸ್ ಮಾಡೋಣ ಅಂತ ಸುಮ್ಮನೆ ಅದೇ. ಇನ್ನು ಮೊಸರು ಬಜ್ಜಿ ಮಾಡಿಲ್ಲ ಅಂತ ನನ್ನ ಹಸ್ಬೆಂಡ್ ಕೇಳ್ತಾಯಿದ್ರು. ಇನ್ನು ಟಿಫನ್ ಮಾಡ್ತಾನೆ ಪಾತ್ರೆ ಏನೇನಿದೆ ಅಕಸ್ಮಾತ್ ಜಾಸ್ತಿ ಇದ್ದರೆ ಪಾತ್ರೆ ಆವಾಗಲೇ ವಾಶ್ ಮಾಡ್ಕೊಂಡ್ಬಿಡ್ತೀನಿ. ಇನ್ನು ಟಿಫನ್ನು ಕೂಡ ರೆಡಿಯಾಗಿದೆ ನೋಡಿ, ಎಷ್ಟು ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸ್ತಿದೆ ಅಂತ. ಪೊಂಗಲ್ ಮುಂಚೆ ತಿಂತಿರಲಿಲ್ಲ, ಈಗೀಗ ಇತ್ತೀಚೆಗೆ ತಿಂತೀನಿ ಇಷ್ಟಪಟ್ಟು. ಅದಕ್ಕೆ ಹಂಗೆ ತಿನ್ನೋಕ್ಕೆ ಇಷ್ಟಪಡ್ತೀನಿ. ನನಗೆ ಚಟ್ನಿ ಮೊಸರು ಬಜ್ಜಿ ಏನು ಬೇಕಾಗಲ್ಲ ಅಷ್ಟೊಂದು. ಚೆನ್ನಾಗಿದೆ. ಇನ್ನು ಟಿಫನ್ನು ಕೂಡ ಮುಗಿಸ್ಕೋತಾ ಇದ್ದೀನಿ. ಇನ್ನು ಟಿಫನ್ ತಿಂದ್ಬಿಟ್ಟು ಇಲ್ಲಿ ಬಂದು ನೋಡಿದ್ರೆ ಸ್ಮೆಲ್ ಬರ್ತೈತೆ, ಏನೋ ಸುಟ್ಟಿ ಸ್ಮೆಲ್ಲು. ಇಲ್ಲಿ ಬಂದು ವಾಷಿಂಗ್ ಮಿಷಿನ್ ಹತ್ರ ನೋಡಿ ಡೋರ್ ಓಪನ್ ಮಾಡಿದ್ರೆ ಹೊಗೆ ಬರ್ತಿದೆ ಡ್ರಮ್ ಒಳಗಿಂದ. ಅಪ್ಪ ಭಯನೇ ಆಗೋಯ್ತು, ಏನಾಯ್ತೋ ಏನೋ ಅಂತ. ಅಲ್ಲಿ ನೋಡಿದ್ರೆ ಹೊಗೆ ಬಂದು ಏನೋ ಸುಟ್ಟೋಗಿದೆ ಅನಿಸುತ್ತೆ, ಮೋಸ್ಟ್ಲಿ ಅದು ಕೆಟ್ಟೋಗಿದೆ ಅನಿಸುತ್ತೆ ವಾಷಿಂಗ್ ಮಿಷಿನು. ಹೆಂಗೋ ಬಟ್ಟೆ ಎಲ್ಲ ಆದಮೇಲೆ ಆ ಥರ ಆಯಿತು. ಮುಂಚೆನೇ ಆಯಿತು, ಅದು ಸ್ಮೆಲ್ ಬರ್ತಿತ್ತು. ನಾನೆಲ್ಲೋ ಏನೋ ಆಗಿದೆಯಲ್ಲ ಅಂದ್ಕೊಂಡು ಸುಮ್ಮನಾದೆ. ಇನ್ನು ಬಟ್ಟೆ ತೊಗೊಳಕ್ಕೆ ಹೋದಾಗ ಓಪನ್ ಮಾಡಿ ನೋಡಿದ್ರೆ ಹೊಗೆ ಬರ್ತಿತ್ತು. ಅವು ನೋಡಿದ್ರೆ ಆಲ್ರೆಡಿ ಕೆಟ್ಟೋಗ್ಬಿಟ್ಟಿದೆ ಅಂದ್ಕೊಂಡು ಏನು ಮಾಡೋಕ್ಕಾಗಲ್ಲ. ಏನಾಯಿತು ಏನೋ, ಅದನ್ನು ಬೇರೆ ರೆಡಿ ಮಾಡಿಸ್ಬೇಕು. ಇನ್ನು ಬೆಡ್ಶೀಟ್ ಏನಾದ್ರು ಒಗೆದಿದ್ರೆ ಕೈಲೇ ಒಗೆಯಬೇಕು, ಅದೊಂದು ಹಿಂಸೆ. ಇನ್ನು ಊರಿಂದ ತೊಂಡೆಕಾಯಿ ಕೊಟ್ಟು ಕಳಿಸಿದ್ದಾರೆ. ಮೊನ್ನೆ ನಮ್ಮ ಮಾವ ಬಂದಿದ್ದರು, ಹಾಗಾಗಿ ಇವತ್ತು ಮಧ್ಯಾಹ್ನಕ್ಕಿದೆ ಸಾಂಬಾರು ಮಾಡೋಣ ಅಂತ. ಮಧ್ಯಾಹ್ನಕ್ಕೆ ಏನೋ ಸಾಂಬಾರು ಕೂಡ ಇಲ್ಲ ಊಟಕ್ಕೆ, ಹಾಗಾಗಿ ಈ ಮಧ್ಯಾಹ್ನಕ್ಕೆ ಸಾಂಬಾರು ಮಾಡಿಬಿಟ್ಟು ಸಂಜೆಗೂ ಹಾಕ್ಬಿಡುತ್ತಲ್ಲ ಅಂತ ತೊಂಡೆಕಾಯಿ ಸಾಂಬಾರು ಮಾಡಿ. ಇದರಲ್ಲಿ ಎಷ್ಟು ಹಣ್ಣಾಗಿದೆಯೋ ಗೊತ್ತಿಲ್ಲ, ಎಷ್ಟು ಸಿಗುತ್ತೆ ಅಷ್ಟು ತೊಗೊಂಡು ಅದಕ್ಕೊಂದು ಸ್ವಲ್ಪ ಒಂದು ಆಲೂಗೆಡ್ಡೆ ಏನಾದರೂ ಹಾಕ್ಬಿಟ್ಟು ಸಾಂಬಾರನ್ನ ಮಾಡಬೇಕು. ಊರಲ್ಲಿ ನೋಡಿ ಇಷ್ಟು ಚಿಕ್ಕ ಚಿಕ್ಕ ತೊಂಡೆಕಾಯಿ ಸಿಗ್ತವೆ, ತುಂಬ ಚೆನ್ನಾಗಿರುತ್ತೆ. ಇಲ್ಲೆಲ್ಲ ತೊಂಡೆಕಾಯಿ ತೊಗೊಂಬಂದ್ರೆ ಸಖತ್ ದಪ್ಪ ಇರುತ್ತೆ, ಅದು ಫುಲ್ ಹಣ್ಣಾಗಿ ಕೂಡ ಹೋಗಿರ್ತವೆ, ಚೆನ್ನಾಗೂ ಇರೋದಿಲ್ಲ. ಹಾಗಾಗಿ ಫಸ್ಟ್ ಇವಾಗ ತೊಂಡೆಕಾಯಿನೆಲ್ಲ ಕಟ್ ಮಾಡಿ ಇಟ್ಕೊಂಡು ರೆಡಿ ಮಾಡ್ಕೋತೀನಿ. ಇನ್ನು ಅದರಲ್ಲಿ ಎಷ್ಟು ಹಣ್ಣು ಆಗಿದೆಯೋ ಎಷ್ಟು ಕಾಯಿ ಆಗಿದೆಯೋ ಗೊತ್ತಿಲ್ಲ, ಎಷ್ಟು ಸಿಗುತ್ತೆ ಅಷ್ಟನ್ನೇ ತೊಗೊಂಡು ಅದಕ್ಕೊಂದು ಅರ್ಧ ಆಲೂಗೆಡ್ಡೆ ಹಾಕ್ಬಿಟ್ಟು ಬೇಳೆಲ್ಲ ಹಾಕ್ಬಿಟ್ಟು ಸಾಂಬಾರು. ಇಲ್ಲಿ ಫಸ್ಟ್ ಇವಾಗ ಬೇಳೆ ಬೇಯಲಿಕ್ಕೆ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಬೇಳೆ, ಒಂದು ಟೊಮೊಟೊ ಹಾಕಿ ಬೇಯಿಸ್ಕೊಳ್ಳೋಣ ಅಂತ. ಒಂದು 4 ವಿಷಲ್ ಬೇಯಿಸ್ಕೊಂಡ್ರೆ ಬೇಳೆ ಬೇಯುತ್ತೆ. ಇಲ್ಲಿ ಸ್ವಲ್ಪ ಲೇಟು ಬೇಯೋದು, ಒಂದು 4-5 ವಿಷಲ್ಲೇ ಬೇಕು ಅನ್ಕೋತೀನಿ ಸಣ್ಣ ಊರಲ್ಲಿ. ತೊಂಡೆಕಾಯಿನ ಕೊಯ್ದುಬಿಟ್ಟು ತೊಳೆದಿಟ್ಕೊಂಡಿದ್ದೀನಿ, ಆಲೂಗಡ್ಡೆ ಮತ್ತು ತೊಂಡೆಕಾಯಿ. ಮತ್ತು ಇಲ್ಲಿ ಈ ಕಡೆ ಖಾರನೂ ಕೂಡ ರೆಡಿಯಾಗಿದೆ. ಇನ್ನು ಒಗ್ಗರಣೆಗೆ ಈರುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಸಾಂಬಾರಿಗೆ ಹಾಕಲಿಕ್ಕೆ. ಬೀನ್ಸ್ ಸಾಂಬಾರು ಮತ್ತು ತೊಂಡೆಕಾಯಿ, ಮೂಲಂಗಿಗೆ ಸಬ್ಸಿಗೆ ಸೊಪ್ಪು ಹಾಕ್ತಾರೆ ಮೂಲಂಗಿ ಸಾಂಬಾರಿಗೆ. ಮೆಂತ್ಯ ಸೊಪ್ಪು ಕೂಡ ಹಾಕೋಬೋದು, ಚೆನ್ನಾಗಿರುತ್ತೆ ಸಾಂಬಾರು ಜೊತೆಗೆ. ಇನ್ನು ಬೇಳೆನೂ ಕೂಡ ಬೆಂದಿದೆ, ಇನ್ನು ಒಗ್ಗರಣೆ ಹಾಕೋಬೇಕಷ್ಟೆ. ಇನ್ನು ಈ ಕಡೆ ಸಾಂಬಾರ್ಗೂ ಕೂಡ ರೆಡಿಯಾಗಿದೆ. ಇನ್ನು ಎಲ್ಲ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 2 ವಿಷಲ್ ಕೂಗಿಸಿದ್ರೆ ಸಾಂಬಾರು ರೆಡಿ ಆಗುತ್ತೆ. ಅಷ್ಟರೊಳಗೆ ಸ್ವಲ್ಪ ವೈಟ್ ಲಾಸ್ ಡ್ರಿಂಕ್ ಪೌಡರ್ ಕೂಡ ಖಾಲಿಯಾಗಿತ್ತು, ಅವತ್ತು ಡಿಮಾರ್ಟ್ಗೆ ಹೋಗಿದ್ವಲ್ಲ, ಎಲ್ಲ ತೊಗೊಬಂದಿದ್ದೀನಿ. ಅದನ್ನ ಇವಾಗ ಸಾಂಬಾರು ಆಗೋಷ್ಟರೊಳಗೆ ಈ ಕಡೆ ಅದನ್ನು ಕೂಡ. ಇನ್ನು ಜೀರಿಗೆ, ಅಜ್ವಾಯಿನ, ಸೋಂಕಾಳು ಮತ್ತು ಮೆಂತ್ಯ ಕಾಳನ್ನೆಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪನೇ ಪೌಡ್ರ್ ಮಾಡ್ಕೊತೀವಿ. ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ, ಪುಡಿ ಆಗಬೇಕಲ್ಲ, ಹಾಗಾಗಿ ಬಿಸಿ ಮಾಡಿಕೊಂಡು ಆಮೇಲೆ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಲ್ಲಿ ಪುಡಿ ಮಾಡ್ಕೊಳ್ಳೋದು. ಏನು ಜಾಸ್ತಿ ಏನು ಬಿಸಿ ಬೇಕಾಗಲ್ಲ, ಲೈಟಾಗಿ ಬಿಸಿ ಮಾಡ್ಕೊಂಡ್ರೂ ಆಗುತ್ತೆ. ಮಟ್ಟಿಗೆ ಹೋಗೋಕ್ಕೆ ಆಗಿರಲಿಲ್ಲ, ಅದು ಇದು ಕೆಲಸ ಅಂದ್ಕೊಂಡು, ಹಾಗಾಗಿ ಲೇಟ್ ಆಯ್ತಲ್ಲ ಅದನ್ನೆಲ್ಲ ತರೋದು. ಅಲ್ಲೋದ್ರೆ ಎಲ್ಲ ಒಂದೇ ಕಡೆ ಸಿಕ್ಬಿಡುತ್ತೆ, ಹಾಗಾಗಿ ಅಲ್ಲಿ ಹೋಗೋದನ್ನೇ ಕಾಯ್ತೀನಿ. ಡಿಮಾರ್ಟ್ಗೆ ಹೋಗ್ಬಿಟ್ಟು ಒಂದೇ ಸರಿ ತೊಗೊಂಬರೋದು. ಇವಾಗ ಅದನ್ನು ತೊಗೊಬಂದು ಒಂದು 4-5 ಡೇಸ್ ಏನೋ ಆಯಿತು ಡಿಮಾರ್ಟ್ಗೆ ಹೋಗ್ಬಂದು ಮಾಡ್ಕೊಳ್ಳೋಕ್ಕೆ ಆಗಿರಲಿಲ್ಲ. ಹಾಗಾಗಿ ಇವತ್ತು ಸ್ವಲ್ಪ ಫ್ರೀ ಆಗಿದ್ನಲ್ಲ, ಪುಡಿ ಮಾಡಿಟ್ಕೊಂಬಿಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಜೀರಿಗೆನೇ ಜಾಸ್ತಿ ಹಾಕ್ಕೋಬೇಕು. ಇನ್ನು ಮೆಂತ್ಯ, ಅಜ್ವಾಯಿನ ಮತ್ತು ಸೋಂಕಳೆಲ್ಲ ಸ್ವಲ್ಪ ಹಾಕ್ಕೋಬೇಕು. ವೆಯ್ಟ್ ಲಾಸ್ ಡ್ರಿಂಕ್ ಆಗಲಿ ಏನಾದರೂ ಫಾಲೋ ಮಾಡ್ತಾ ಇರಲಿಲ್ಲ. ಈಗ ಬಂದಮೇಲೆ ಎಲ್ಲ ಫಸ್ಟ್ ಸ್ಟಾರ್ಟಿಂಗ್ ನನ್ನ ಮಗಳಿಗೆ ಹೆಂಗೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಅದೇ ಥರ ನಾನು ವೆಯ್ಟ್ ಲಾಸ್ನ ಜರ್ನಿನ ಸ್ಟಾರ್ಟ್ ಮಾಡ್ಕೋತೀನಿ. ಇನ್ನೇನು ಈ ಕಡೆ ಸಾಂಬಾರು ವಿಷಲ್ ಬರೋಕ್ಕೂ ಆಯಿತು, ಒಂದು 2 ವಿಷಲ್ ಹೊಡ್ಸ್ಕೊಂಡ್ರೆ ಸಾಕು.
ಇಷ್ಟು ಪುಡಿ ಆದರೆ ಸಾಕು, ಏನು ಜಾಸ್ತಿ ಬೇಕಾಗಲ್ಲ. ದಪ್ಪ ದಪ್ಪ ಪುಡಿ ಆದರೆ ನೀರಲ್ಲಿ ಮಳ್ಳಿಸ್ಕೊಂಡು ಕುಡಿತೀವಲ್ಲ, ಹಾಗೆ ಮಾಡಿಕೊಂಡು ನೀರಿಗೆ ಹಾಕಿ ಮಳ್ಳಿಸ್ಕೊಂಡು ಕುಡಿಬೋದು. ಇಲ್ಲಾಂದರೆ ಹಾಗೇನೂ ಕೂಡ ಜೀರಿಗೆ ಮೆಂತ್ಯ ಎಲ್ಲ ರಾತ್ರಿ ಎಲ್ಲ ನೆನೆಸಿಟ್ಬಿಟ್ಟು ಬೆಳಗ್ಗೆ ನೀರಿಗೆ ಹಾಕಿ ಮಳ್ಳಿಸ್ಕೊಂಡು ಕುಡಿಬೋದು. 2 ಥರನಾದರೂ ಮಾಡ್ಬೋದು. ನಾನು ಈ ಥರ ಪುಡಿ ಥರ ಮಾಡಿಕೊಂಡು ಯೂಸ್ ಮಾಡ್ಕೋತೀನಿ. ಇನ್ನು ಇದನ್ನು ಒಂದು ಡಬ್ಬಿಗೆ ಹಾಕಿಬಿಟ್ಟು ಸ್ಟೋರ್ ಮಾಡಿ ಇಟ್ಕೋತೀನಿ. ನನಗಿದೊಂದು 2 ಮಂತ್ಸ್ ಅಂತೂ ಬಂದೇ ಬರುತ್ತೆ. ಡೈಲಿ ಮಾರ್ನಿಂಗ್ ಟೈಮ್ ತೊಗೋತೀನಿ ಖಾಲಿ ಹೊಟ್ಟೆಗೆ. ತುಂಬ ಬೆನಿಫಿಟ್ ಇದೆ ಇದರಿಂದ. ಹೊಟ್ಟೆ ನೋವಿಗಾಗಲಿ, ವೆಯ್ಟ್ ಲಾಸಿಗಾಗಲಿ, ಡೈಜೆಷನ್ಗೆ ಆಗಲಿ ಎಲ್ಲದಕ್ಕೂ ತುಂಬ ಹೆಲ್ಪ್ ಆಗುತ್ತೆ. ಹಾಗಾಗಿ ಸಾಂಬಾರು ಕೂಡ ರೆಡಿಯಾಗಿದೆ. ರೈಸ್ ಬಂದು ರಾತ್ರಿದು ಇತ್ತು, ಏನು ಮಾಡೋಕ್ಕೇನು ಹೋಗಲಿಲ್ಲ. ಇನ್ನು ಒಬ್ಬಳೇ ಇರೋದಲ್ವ, ಏನು ಮಾಡಿದ್ರೆ ಮತ್ತೆ ಉಳ್ಕೊಳ್ಳುತ್ತೆ, ಸಂಜೆ ಮಾಡಿದ್ರೆ ಆಯಿತು ಅಂತ ಸಾಂಬಾರು ಕೂಡ ಇರಲಿಲ್ಲ. ಇನ್ನು ಸಾಂಬಾರು ಹೆಂಗಿದ್ರು ಬೇಕೇ ಬೇಕಲ್ಲ ಅಂತ ಈಗಲೇ ಮಾಡಿಬಿಟ್ಟೆ. ಇವಾಗ ಟೈಮ್ ಬಂದು 2 o'clock ಏನಾಗಿದೆ. ಡೈಲಿ 2 o'clock ಹಂಗೆ ಊಟ ಮಾಡ್ಕೊಂಬಿಡ್ತೀನಿ. ಫಸ್ಟ್ ಊಟ ಮಾಡ್ಕೊಂಬಿಡೋಣ ಅಂತ ಊಟ ಮಾಡ್ಕೊತಾ ಇದ್ದೀನಿ, ಟಿ ವಿ ನೋಡಿಕೊಂಡು ಸ್ವಲ್ಪ ಹೊತ್ತು. ಇನ್ನು ಮನೆಯಿಂದ ಉಪ್ಪಿನಕಾಯಿ ಮಾಡಿಕೊಟ್ಟು ಕಳಿಸಿರೋದು, ನಿಂಬೆಹಣ್ಣಿನ ಉಪ್ಪಿನಕಾಯಿ ನಂಗೆ ತುಂಬ ಇಷ್ಟ. ಹಾಗಾಗಿ ಅದು ಊಟಕ್ಕೆಲ್ಲ ತರಕಾರಿ ಸಾಂಬಾರು ಏನಾದರೂ ಊಟಕ್ಕೆ ಎನಿ ಟೈಮ್ ಹಾಕ್ಕೋತೀನಿ ನಾನು, ನಂಗೆ ತುಂಬ ಇಷ್ಟ. ಇನ್ನೇನು ಊಟ ಎಲ್ಲ ಮುಗಿಸ್ಕೊಂಡು ಟಿ ವಿ ನೋಡ್ಕೊಂಡು ಕೂತಿದ್ದೆ. ಇನ್ನೇನು ಆಲ್ರೆಡಿ ಟೈಮ್ ಆಗ್ತಾ ಬಂತು, ಧನ್ವಿ ಸ್ಕೂಲಿಂದ ಬರೋ ಟೈಮ್ ಆಯಿತು. ಹಾಗಾಗಿ ಈಗ ಹೋಗಿ ಕರ್ಕೊಂಡು ಬರಬೇಕು. ಇಲ್ಲಿಂದ 3:30ಗೇನೋ ಬಿಡೋದು. ನಾನು ಇಲ್ಲಿ 3:10ಗೆ ಬಿಟ್ಬಿಡ್ತೀನಿ. ಅಂದರೆ ಸ್ವಲ್ಪ ದೂರ ಇದೆಯಲ್ಲ, ಹಾಗಾಗಿ ಹೋಗಿ ಕರ್ಕೊಂಬರಲಿಕ್ಕೆ ಲೇಟ್ ಆಗುತ್ತೆ. ಒಂದು 10 ನಿಮಿಷ ಬೇಗ ಹೋದರೆ ಇನ್ನು ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿಂದ ಗೇಟಿಂದ ಒಳಗಡೆ ಹೋಗಿ ಸ್ವಲ್ಪ ದೂರ ಆಗುತ್ತೆ. ಹಾಗಾಗಿ ಟೈಮ್ ಆಗಿಬಿಡುತ್ತೆ. ಒಂದು 10 ನಿಮಿಷ ಮುಂಚೆನೇ ಬಿಡ್ತೀನಿ. ಇನ್ನು ಸ್ಕೂಲ್ ಟೈಮ್ ಬಿಡೋದು ಬೇರೆ ಅಲ್ವಾ, ಎಲ್ಲ ಹೊತ್ತಲ್ಲೂ ಸ್ಕೂಲ್ ಬಿಡ್ತಾರಲ್ಲ, ಹಾಗಾಗಿ ಟ್ರಾಫಿಕ್ ಕೂಡ ಆಗಿಬಿಡುತ್ತೆ. ಹಾಗಾಗಿ ಬೇಗ ಹೋಗಿ ಕರ್ಕೊಂಬರೋಕ್ಕೆ ಸರಿ ಆಗುತ್ತೆ ಅಂತ. ಇನ್ನು ಅವಳನ್ನು ಕರ್ಕೊಂಡು ಬಂದಮೇಲೆ ಸಿಗ್ತೀನಿ, ಓಕೆನಾ? ಇನ್ನೇನು ಹೋಗಿ ಇವಾಗಷ್ಟೇ ಅವಳನ್ನು ಕರ್ಕೊಬಂದು ಶೂನೆಲ್ಲ ಬಿಚ್ಚಿಬಿಟ್ಟು ಫ್ರೆಶ್ ಅಪ್ ಆಗು ಅಂತ ಕಳಿಸ್ತಾ ಇದ್ದೀನಿ. ನಂದು ನಿಂದಲ್ಲ, ಅವೆಲ್ಲ ಬಂದು ಇಸ್ಕೊಂಡು ಹೋದ್ರು. ಇವತ್ತು ಈ ಮಳೆಯಲ್ಲಿ ಬನ್ನಿ ತರಕ್ ಹೋಗ್ತೀವಿ. ಈ ಅಪ್ಪ ಬಂದಾಗ ಏನಾದ್ರು ತರಕ್ ಹೋದ್ರೆ ಅವಾಗ ಇದನ್ನ ತರಕ್ ಹೋದ್ರೆ ಅಪ್ಪ ಬಂದಾಗ ಅವಾಗ ನಾನು ಇನ್ನು ನೆನ್ನೆನೇ ಹೇಳಿರ್ತಾಳೆ, ಏನು ಬೇಕು ಅದನ್ನು ಬಂದ ತಕ್ಷಣ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾಳೆ. ಅದನ್ನು ಹೇಳಿದ್ನೆಲ್ಲ ಕೊಡಿಸ್ನಾಡಿ ಅಂತ. ಇನ್ನು ಅಪ್ಪ ಬರಲಿ, ಅಪ್ಪ ಹೇಳಿದ ತಕ್ಷಣ ಕೊಡಿಸುತ್ತೆ ಅಂತ. ಅವರು ಹೇಳಿದ ತಕ್ಷಣ ಏನು ಕೊಡಿಸಲ್ಲ. ಮಕ್ಳಿಗೆ ಹೇಳಿದ ತಕ್ಷಣ ಕೊಡಿಸಿದ್ರೆ ಅದ್ರ ಬೆಲೆನೂ ಕೂಡ ಗೊತ್ತಾಗಲ್ಲ. ಇನ್ನು ಹೋಮ್ವರ್ಕ್ ಏನೇನು ಕೊಟ್ಟಿದ್ದಾರೆ ಅದನ್ನು ಚೆಕ್ ಮಾಡ್ತಾಯಿದ್ದೀನಿ. ಇನ್ನು ಸಂಜೆ ಹಂಗೆ ಮಳೆನೂ ಕೂಡ ಸ್ಟಾರ್ಟ್ ಆಗೋಯಿತು. ಸ್ಕೂಲಿಂದ ಬಂದಮೇಲೆ ಸ್ಟಾರ್ಟ್ ಆಯಿತು, ಹೆಂಗೆ ಆರಾಮ್ ಅನ್ನಿಸ್ತು. ಇನ್ನು ಅವಳಂಗೆ ಕರ್ಕೊಂಬರೋ ಟೈಮಲ್ಲಿ ಮಳೆ ಬಂದರೆ ಅಲ್ಲಿಂದ ಕರ್ಕೊಂಬರೋದು ಸ್ವಲ್ಪ ಹಿಂಸೆ. ಇನ್ನು ಮನೆಗೆ ಬಂದಿದ್ದ ತಕ್ಷಣ ಟಿ ವಿ ಹಾಕ್ಕೊಂಡು ಕೂತ್ಕೊಂಡು ಸ್ನ್ಯಾಕ್ಸ್ ಏನಾರು ಇದ್ದರೆ ತಿನ್ಕೊಂಡು ಕೂತ್ಕೋತಾಳೆ. ಸ್ವಲ್ಪ ತರಕಾರಿ ಎಲ್ಲ ಬೇಕಾಗಿತ್ತು, ಹಾಗಾಗಿ ಹೋಗಿ ತಂದೆ. ಬೆಳಗ್ಗೆಗೆ ಪೂರಿ ಮತ್ತು ಸಾಗು ಮಾಡೋಣ ಅಂತ. ತುಂಬ ದಿನ ಆಯಿತು ಪೂರಿ ಎಲ್ಲ ಮಾಡಿಬಿಟ್ಟು, ಹಾಗಾಗಿ ಅದ್ರ ಜೊತೆ ಸಾಗು ಮಾಡೋಣ, ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಅಂತ. ಇನ್ನು ತರಕಾರಿ ತೊಗೊಬಂದಿದ್ನಲ್ಲ ಅದನ್ನೆಲ್ಲ ಸಪ್ರೇಟ್ ಮಾಡಿಬಿಟ್ಟು, ಇನ್ನು ಕಾಳುಗಳಿದ್ನಲ್ಲ ಬಟಾಣಿ ಮತ್ತು ಬೀನ್ಸ್ಗಳು ಅದನ್ನು ಬಿಡಿಸ್ಬಿಟ್ಟು ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಬೀನ್ಸ್ಗಳು ಮತ್ತು ಹಸಿ ಬಟಾಣಿನ ಬಿಡಿಸಿ ರೆಡಿ ಮಾಡಿ ಇಟ್ಕೊಂಡು ಈಸಿಯಾಗಿ ಅಡುಗೆ ಕೆಲಸಕ್ಕೆ ಈಸಿ ಆಗಿಬಿಡುತ್ತೆ ಅಂತ. ಈ ಥರ ಎಲ್ಲ ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗನೂ ಕೂಡ ಅಡುಗೆ ಆಗಿಬಿಡುತ್ತೆ. ಹಾಗಾಗಿ ಇನ್ನು ಟೈಮ್ ಬಂದು 7 o'clock ಆಗಿದೆ. ಇನ್ನು ಅವಳಿಗೆ ಓದ್ಸೋಣ ಅಂತ ಕೂರಿಸ್ಕೊಂಡಿದ್ದೀನಿ. ಹೋಮ್ವರ್ಕ್ ಏನೂ ಕೊಟ್ಟಿರಲಿಲ್ಲ. ಹೋಮ್ವರ್ಕ್ ಕೊಟ್ಟಿಲ್ಲ ಅಂತ ಸುಮ್ಮನೆ ಬಿಟ್ಬಿಟ್ಟು ಟಿ ವಿ ನೋಡ್ತಾರೆ. ಹಾಗಾಗಿ ಏನು ಬರ್ಸಿದ್ರು ನೆನ್ನೆ ಎಲ್ಲ ಅದನ್ನೇ ಓದ್ಸೋಣ ಅಂತ ಓದಿಸ್ತಾ ಇದ್ದೀನಿ. ಮಕ್ಕಳಿಗೆ ಹಾಗೆ ಬಿಡಬಾರ್ದು, ಏನಾದ್ರು ಒಂದು ವರ್ಕ್ ಕೊಡ್ತಾ ಇರಬೇಕು. red and you need the black if we. ಇನ್ನು ಇವತ್ತಿನ ವಿಡಿಯೋನೂ ಕೂಡ ಇಷ್ಟೇ. ಇನ್ನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆ ಏನಾರು ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.